ಹಾಗೆ ಮೀನಾಕ್ಷಿ ವಿಶ್ವನಾಥ್ ಮತ್ತು ಬಹಳಷ್ಟು ಜನ ಇದ್ದಾರೆ, ನಾನು ಕೇಳಿಸ್ಕೊಂಡಿಲ್ಲ, ಕ್ಷಮೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಈ ದಿನದ ಆಷಾಢ ಶುಕ್ರವಾರದ ಶುಭಾಶಯಗಳನ್ನ ಕೊಡ್ತಾ ಈ ಚಾಮುಂಡೇಶ್ವರಿ ನಮ್ಮ ನಗರದ ದೇವತೆ, ಶಕ್ತಿ ದೇವತೆ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಿ ಅಂತ ಹೇಳ್ತಾ ಒಂದು ಅತ್ಯುತ್ತಮವಾದ ವೇದಿಕೆಯನ್ನು ಅಂಬೇಡ್ಕರ್ ಅವರ ಚಿಂತನೆಗಳ ಆಧಾರದ ಮೇಲೆ ತಾವು ಕಟ್ಕೊಳ್ಳಿಕ್ಕೆ ಹೊರಟಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಶುಭವನ್ನು ಕೊಡ್ತಾ ನಿಮ್ಮ ರಾಜ್ಯದ ವೇದಿಕೆ, ಜಿಲ್ಲಾ ವೇದಿಕೆಗಳು ಇನ್ನೊಂದಷ್ಟು ಹೆಚ್ಚು ಎತ್ತರಕ್ಕೆ ಬೆಳೆದು ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ಹಾಗೂ ನಿಮ್ಮನ್ನು ನಂಬಿರುವಂತ ಎಲ್ಲರೂ ಕೂಡ ಒಂದು ನೆರಳಾಗಿ ಬೆಳೆಯುವಂತ ಶಕ್ತಿ ಆ ಭಗವಂತ ನಿಮಗೆ ನೀಡಿ ಅಂತ ಮೊದಲಾಗಿ ಕೋರ್ತಿದ್ದೇನೆ. ಮೊದಲನೇದಾಗಿ ಫೌಂಡೇಶನ್ ಯಾವ ತರ ಇರಬೇಕು ಅಂದ್ರೆ ಗಟ್ಟಿಯಾಗಿರ್ಬೇಕು. ಫೌಂಡೇಶನ್ ಗಟ್ಟಿಯಾಗಿರ್ಬೇಕಂದ್ರೆ ನಮ್ಮ ಯೋಚನೆಗಳು ಅದಕ್ಕೆ ಒಂದು ರೀತಿ ಗಟ್ಟಿ ತರ ಇರಬೇಕು. ಆ ಗಟ್ಟಿ ತರ ಇರ್ಬೇಕಾದ್ರೆ ಸಿದ್ಧಾಂತಗಳು ಅದಕ್ಕೆ ಸರಿಯಾಗಿ ಸಿದ್ಧಾಂತ ನೀವು ನಂಬಿರುವಂತಹ ಸಿದ್ಧಾಂತ ಅಂಬೇಡ್ಕರ್ ಸಿದ್ಧಾಂತ. ಇನ್ನು ಎಲ್ಲ ಜನಕ್ಕೂ ಗೊತ್ತು ನಮ್ಮ ಭಾರತದಲ್ಲಿ ಅವರು ಯಾವ ರೀತಿ ಒಂದು ವರ್ಗಕ್ಕಾಗಿ ಹೋರಾಟ ಮಾಡಿ ಅದರ ಏಳಿಗಾಗಿ ಕೊಂಡುಕೊಂಡು ಆ ವರ್ಗವನ್ನೇ ಮೇಲೆ ಸ್ವಲ್ಪ ಕಾಲ. ಅಂದ್ರೆ ನಾನು ಎಲ್ಲಕ್ಕಿಂತ ಹೆಚ್ಚು ಹೇಳಬೇಕು ಅಂತಂದ್ರೆ ಇವರು ಯಾವುದೇ ದೇಶ, ಭಾಷೆ, ಗಡಿ, ಧರ್ಮ, ಜಾತಿ ಅಥವಾ ಯಾವ ಎಲ್ಲರಿಗೂ ಕೂಡ ಮೀರಿ ಬೆಳೆದವರು ಅಂತ ನನಗಂತೂ ಭಾವನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವತ್ತಿನ ದಿನ ನಾನು ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಹಲವಾರು ಅಭಿವೃದ್ಧಿಗಳನ್ನ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಸ್ವಾತಂತ್ರ್ಯ ಬರವನ್ನು ಕೂಡ ಮಹಿಳೆಯರಿಗೆ ಹಕ್ಕುಗಳೇ ಇದೆ. ಅವತ್ತೊಂದು ದಿನ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ನಮ್ಮ ಕೆ.ಎಸ್. ನರಸಿಂಹಸ್ವಾಮಿ ಅವರ ಒಂದು ಸೌಂದರ್ಯ ಬರ್ತದೆ. 12 ವರ್ಷ ಆಯ್ತು, ಮದುವೆ ಆಗಲೇ ಯಾವ ಶುರು ಮಾಡ್ಬಿಟ್ಟಿದ್ದೀವಿ, ಮದುವೆ ಮಾಡ್ಕೊಳಕ್ಕೆ ಹೆಣ್ಣಿಗೆ ಹುಡುಗ ನೋಡ್ಲಿಕ್ಕೆ ಇರ್ತೀವಿ. ಅವತ್ತಿನ ಕಾಲ ಹಾಗೆ 12 ವರ್ಷಕ್ಕೆ ಹುಡುಗಿಗೆ ಮದುವೆ ಮಾಡೋದು ಒಂದು ಯೋಚನೆ ಮಾಡ್ತಿದ್ದಂತ ಕಾಲದಲ್ಲಿ ಬಾಲ್ಯ ವಿವಾಹನ ವಿರೋಧಿಸಿ ವಿಧವಾದಕ್ಕೆ ಪ್ರೋತ್ಸಾಹ ಕೊಟ್ಟು ತುಂಬಾ ತೊಂದರೆ ಇರುವಂತಹ ಹೆಣ್ಮಕ್ಳಿಗೆ ಡೈವರ್ಸ್ ತಗೊಳ್ಳುವಂತಹ ಹಕ್ಕು ಬೇಕು ಅಂತ ಹೇಳಿ, ಜೊತೆಗೆ ಮೆಟರ್ನಿಟಿ ಲೀವ್ ಕೊಡ್ಲೇಬೇಕು ಅಂತೇಳಿ ಗಲಾಟೆ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಹಿಳೆಯರಿಗೂ ಕೂಡ ಆಸ್ತಿಯ ಹಕ್ಕು ಕೊಡಲೇಬೇಕು. ಇಲ್ಲದೆ ಬಹಳ ಕಷ್ಟ. ಅವರು ಎಲ್ಲಕ್ಕಿಂತ ಹೆಚ್ಚು ತುಳಿತಕ್ಕೊಳಗಾದಂತ ವರ್ಗ ಮಹಿಳೆಯರು. ಇವ್ರಿಗೆ ಮೇಲೆ ಎತ್ತಬೇಕು ಅಂತೇಳಿ ಅವ್ರು ಎಷ್ಟು ಹೋರಾಟ ಮಾಡಿದ್ರು ಅಂತಂದ್ರೆ ಅವರು ಅದಕ್ಕೋಸ್ಕರ ಒಂದು ಸ್ಪೆಷಲ್ ಬಿಲ್ ತಂದ್ರು. ಇದನ್ನೆಲ್ಲಕ್ಕೂ ಕೂಡ ಮಹಿಳೆಯರಿಗೆ ಹಕ್ಕು ಕೊಡ್ಬೇಕು, ಮಹಿಳೆಯರಿಗೆ ಬದಲಾವಣೆ ಕೊಡ್ಬೇಕು, ಎಲ್ಲ ನಂಬಿಕೆಗಳನ್ನ ದೂರೀಕರಿಸಿ ಒಂದು ಅಭಿವೃದ್ಧಿ ಪಥದತ್ತ ಸಾಧಿಸಬೇಕು ಅಂತ ಹೇಳಿ ಬಂದಾಗ ಬಹಳಷ್ಟು ವಿರೋಧ ಆಯಿತು. ಎಂತ ವಿರೋಧಕ್ಕೂ ತೆಗೆದೆ ಅವರು ಅವತ್ತು ಕಾನೂನು ಮಂತ್ರಿ ಆಗಿದ್ರು. ಕಾನೂನು ಮಂತ್ರಿಯ ಪದವಿಗೆ ರಾಜೀನಾಮೆ ಕೊಟ್ಟು ಮೊದಲು ಈ ಒಂದು ಮಹಿಳಾ ಬಿಲ್ಲು ಮಾಡದೆ ಸರಿದ ನಾನು ಬರ್ತೀನಿ ನೋಡಿ. ಅವ್ರು ಮಾಡಿದ ಹೋರಾಟದ ಫಲ ಇವತ್ತೆಲ್ಲರೂ ಕೂಡ, ಅದರಲ್ಲಂತೂ ಮಹಿಳೆ ಅವರಂತೂ ಅಂಬೇಡ್ಕರ್ ಅಂತ ನೆನೆಸ್ಕೊಂಡೇಬೇಕು. ಇದು ಯಾವ್ದ ವರ್ಗ ಸಮಾಜ ಇಡೀ ಭಾರತ ಮಹಿಳೆ ನೆನೆಸ್ಕೊಂಡಿದ್ದು. ಅದಕ್ಕೆ ಹೇಳಿದ್ರು ಜಗತ್ತಾಯಿ ಅಂತ ಎಲ್ಲ ಮಹಿಳೆಯರೇ ತಾಯಿ ಅಂತೀವಿ. ತಾಯಿ ದೇವರು, ದೇವರಿಗೆ ಒಂದು ದಾರಿ ಮಾಡಿಸ್ಕೊಟ್ಟಂತ ದೇವರು ನಮ್ಮ ಅಂಬೇಡ್ಕರ್. ಅದನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು. ಇಲ್ಲಿ ಯಾವುದೇ ಒಂದು ಇದಿಲ್ಲ. ಇಡೀ ಒಂದು ಭಾರತದ ಮಹಿಳೆಯರಿಗೆ ಅವರು ಒಂದು ಅಭಿವೃದ್ಧಿ. ಈಗ ಎಲ್ಲೇ ನೋಡಿ, ಒಂದು ಸ್ಕೂಲ್ ಇರ್ಬೋದು, ಒಂದು ಕೆಲಸಕ್ಕೆ ಇರ್ಬೋದು, ಎಲ್ಲ ಕಡೆ ಕೂಡ ಮಹಿಳೆಯರು ಹುಡುಗಿಯರು ಮುಂದೆ ಈಗಾಗಲೇ 33% ಕೂಡ ನೆಕ್ಸ್ಟ್ ಪಾರ್ಲಿಮೆಂಟ್ ಕೂಡ ಆಗಿದೆ. ಅಂದ್ರೆ ಕೇವಲ ಒಂದು 50 ವರ್ಷ ಇಷ್ಟೊಂದು ಅಭಿವೃದ್ಧಿ ಕಾಣ್ತಾ ಒಂದು ವರ್ಗ ಏನಂತಂದ್ರೆ ನಾವು ಯಾರ ಹೆಸರು ಹೇಳ್ಬೇಕು? ಅಂಬೇಡ್ಕರ್ ಅಂತ ಒಂದು ಶ್ರೀಮಂತ ನಾಯಕರ ಹೆಸರಲ್ಲಿ ನಾವು ಇವತ್ತು ಒಂದು ಸಿದ್ಧಾಂತದ ಮೇಲೆ ಈ ಒಂದು ವೇದಿಕೆಯನ್ನ ಸಂಘಟನೆಯನ್ನ ಕಟ್ಟಿಕೊಂಡು ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಹೊರಟಿದ್ದೀವಿ. ನಿಮ್ಮ ಎಲ್ಲ ಆಸೆ ಆಶೋತ್ತರಗಳು ಈಡೇರಲಿ. ನಿಮ್ಮ ಗಮನ ಏನಿದ್ರು ಕೂಡ ಸಮಾಜ ಸೇವೆ ಕಡೆಯಲ್ಲಿ
ಸಂಘಟನೆಗಳು ಬೆಳೆಯಲು ಎಲ್ಲರೂ ಕೂಡ ನಿಸ್ವಾರ್ಥವಾದ ಸೇವೆ ಮಾಡೋದ್ರಿಂದ ಮಾತ್ರ. ನೋಡಿ, ಅವ್ರಿಗೆ ಯಾವ ಹುದ್ದೆ ಸಿಕ್ಕಿಲ್ಲ. ಗಾಂಧೀಜಿ ಅವ್ರಿಗಾಗಲಿ ಅಂಬೇಡ್ಕರ್ ಅವ್ರಿಗಾಗಲಿ ಯಾವ್ದಾರ ಹುದ್ದೆ ಇತ್ತ, ಅವ್ರು ಯಾವತ್ತೂ ಕೂಡ ಒಂದು 3-4 ವರ್ಷ ಕೂಡ ಯಾವುದೇ ಅಧಿಕಾರ ಮಾಡಲೇ ಇಲ್ಲ ಅಂಬೇಡ್ಕರ್. ಯಾಕಂದ್ರೆ ಎಲ್ಲ ಕಡೆ ಹೋರಾಟ ಮಾಡೋದು. ಆದ್ರೆ ಅವರೇ ಒಂದು ಹುದ್ದೆ, ಅಂತ ವ್ಯಕ್ತಿತ್ವಗಳಿಗೆ ಹುದ್ದೆನೇ ಬೇಡ, ನಮ್ದೇ ಒಂದು ಹುದ್ದೆ, ನಾವೇ ಒಂದು ಆಫೀಸು, ನಮ್ಮ ಪ್ರಭಾವ, ನಮ್ಮ ವ್ಯಕ್ತಿತ್ವನೇ ನಾವು ಏನ್ ಬೇಕಾದ್ರೂ ನಮ್ಗೆ ಅಧಿಕಾರ ಇದ್ರೆ ಇಲ್ಲದೆ ಮಾಡೋ ಶಕ್ತಿ ಇದೆ ಅಂತ ತೋರಿಸ್ಕೊಟ್ರು. ಅಂತ ಮನೋಭಾವ ನಿಮ್ಮದಾಗಿ ಈ ಸಂಘಟನೆಗಳು ಬೆಳಿಬೇಕು. ಸೇವೆ ಕಡೆ ಹೆಚ್ಚು ಗಮನ ಕೊಟ್ಟು, ಸೇವೆಯ ಏನು ಉದ್ದೇಶ ಇದೆ ಅದರ ಕಡೆ ಗಮನ ಕೊಟ್ಟು ಸಂಘಟನೆಯನ್ನು ಬೆಳೆಸುವಂತ ಕೆಲಸ ಮಾಡಿ ಆ ಒಂದು ಶಕ್ತಿ ನೀವು ಬರಲಿ ಅಂತ ಹೇಳ್ತಾ ನಿಮ್ಮ ಒಂದು ವೇದಿಕೆಗೆ ಮತ್ತೊಮ್ಮೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ನಮಸ್ಕಾರ.